ಗುರು ಬ್ರಹ್ಮ ನಂದು 620 ಮಾರ್ಕ್ಸ್ ಬಂದಿದೆ. ಪರ್ಸೆಂಟೇಜ್ ಅಂತಂದರೆ 99.2 ಬಂದಿದೆ. ಬರೆವಂತ ತಂದೆ ನೋವಾಗಿ ಸ್ಪೆಷಲಿ 100% ರಿಸಲ್ಟ್ ಬಂದಿದ್ದು ನಮ್ಮೆಲ್ರಿಗೂ ತುಂಬ ಖುಷಿ ತಂದಿರೋ ವಿಷಯ. ಚಂದದ ಪ್ರತಿ ವರ್ಷವೂ ಕೂಡ ನಾವು ಒಳ್ಳೆ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ. We got very good result every year and this year we got 100% result. ಬನಾನ ನೀಡಿರೋ Very proud moment for us to our school as well as to our FBOD cluster also because ಗುರುಗಳು ನಮ್ಮ ಗುರುಗಳು. ವಿದ್ಯಾರ್ಥಿ ಜೀವನದಲ್ಲಿ SSLC ಎಂಬುದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಮತ್ತು ಆ ವಿದ್ಯಾರ್ಥಿಯ ಭವಿಷ್ಯದಲ್ಲಿ ಏನಾಗಬೇಕು ಎಂಬುದನ್ನು ನಿರ್ಧರಿಸುವ ಒಂದು ಹಂತವಾಗಿರುತ್ತೆ. ಮತ್ತು ಶಾಲೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನ ನೀಡಬೇಕು ಎನ್ನುವಂಥದ್ದು ಆಡಳಿತ ಮಂಡಳಿಗಳಿಗೆ ಅದೊಂದು ಸವಾಲಿನ ಪ್ರಶ್ನೆಯೂ ಕೂಡ ಆಗಿರುತ್ತದೆ. ನಗರ ಪ್ರದೇಶಗಳಲ್ಲಷ್ಟೇ ಉತ್ತಮವಾದಂತಹ ಫಲಿತಾಂಶಗಳು ಬರ್ತಿತ್ತು ಅನ್ನುವ ಕಾಲವೊಂದಿತ್ತು. ಆದರೆ ಇವತ್ತು ನಗರ ಅಥವಾ ಗ್ರಾಮೀಣ ಎನ್ನುವಂಥ ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ. ಎಲ್ಲೆಡೆಯೂ ಕೂಡ ಉತ್ತಮವಾದಂತಹ ಶಿಕ್ಷಕರನ್ನು ಹೊಂದಿರುವಂತಹ ಆಡಳಿತ ಮಂಡಳಿಗಳು ಆ ಶಾಲೆಗಳಿಗೆ ಉತ್ತಮವಾದಂಥ ಫಲಿತಾಂಶವನ್ನೇ ತಂದುಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಆಗಿದ್ದೇ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ 10 ವರ್ಷಗಳ ಹಿಂದೆ ಆರಂಭವಾದಂಥ ಶ್ರೀ ವಿದ್ಯಾವಾಹಿನಿ ಶಾಲೆ. ಈ ಒಂದು ಶಾಲೆ ಇವತ್ತು 100% ಫಲಿತಾಂಶವನ್ನು ಪಡೆದುಕೊಂಡಿದೆ. ಉತ್ತಮ ಶಾಲೆಗಳ ಪೈಕಿ ಈ ಒಂದು ವಿದ್ಯಾವಾಹಿನಿ ಶಾಲೆಯು ಕೂಡ ಒಂದು ಎನ್ನುವಂಥದ್ದನ್ನು ನಿರೂಪಿಸಿದೆ. ಈ ಒಂದು ಶಾಲೆಯ ಪ್ರಾಂಶುಪಾಲರಾದಂಥ ಲಕ್ಷ್ಮಣ್ ಮತ್ತು ಅವರ ಶಿಕ್ಷಕ ವೃಂದದಿಂದ ಇವತ್ತು 100% SSLCಯಲ್ಲಿ ಫಲಿತಾಂಶವನ್ನು ಪಡೆದುಕೊಂಡಿದೆ. ಮತ್ತು ರಾಜ್ಯದಲ್ಲಿ 625 ಅಂಕಗಳಿಗೆ 620 ಅಂಕಗಳನ್ನು ಪಡೆದಂಥ ಇದೇ ಶಾಲೆಯ ವಿದ್ಯಾರ್ಥಿ ಪ್ರೇಮ್ ರವರು ಕೂಡ ಈ ಒಂದು ಉತ್ತಮ ವಿದ್ಯಾರ್ಥಿಗಳ ಸಾಲಿಗೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಕೇಕ್ ಕತ್ತರಿಸಿ 620 ಅಂಕಗಳನ್ನು ಗಳಿಸಿದಂಥ ಪ್ರೇಮ್ ರವರಿಗೆ ಎಲ್ಲರೂ ಕೂಡ ಅಭಿನಂದಿಸಿದರು. ಮತ್ತು ಆ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಸಂಭ್ರಮ ಸಡಗರದಿಂದ ಆ ವಿದ್ಯಾರ್ಥಿಯ ಬಗ್ಗೆ ಮತ್ತು ಈ ಒಂದು ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶಂಕರ್ ಶೆಟ್ಟಿರವರ ಬಗ್ಗೆಯೂ ಕೂಡ ಪ್ರಶಂಸನೀಯ ಮಾತುಗಳನ್ನಾಡಿದರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹೌದು, ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ಇರುವಂತಹ ಈ ಒಂದು ಶ್ರೀ ವಿದ್ಯಾವಾಹಿನಿ ಶಾಲೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಇಲ್ಲಿನ ಎಲ್ಲ ಶಿಕ್ಷಕರಿಂದ ಸಂತಸದಿಂದಿದ್ದರು. 100% ಫಲಿತಾಂಶವನ್ನು SSLCಯಲ್ಲಿ ಪಡೆದುಕೊಂಡಿರುವುದು ಮತ್ತು ರಾಜ್ಯ ಮಟ್ಟದಲ್ಲಿ 625 ಅಂಕಗಳಿಗೆ 620 ಅಂಕಗಳನ್ನು ಈ ಶಾಲೆಯ ವಿದ್ಯಾರ್ಥಿ ಪ್ರೇಮ್ ಪಡೆದುಕೊಂಡಿರುವಂಥದ್ದು ಶಾಲೆಯ ಸಂತಸಕ್ಕೆ ಮತ್ತೊಂದು ಗರಿ ಮೂಡಿಸಿತು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ಯಾವ ರೀತಿ ಸಂತಸವನ್ನು ವ್ಯಕ್ತಪಡಿಸಿದೆ ಅನ್ನೋದನ್ನ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್. ನಾನು ವಿದ್ಯಾವಾಹಿನಿ ಶಾಲೆಯ ವಿದ್ಯಾರ್ಥಿ 10ನೇ ತರಗತಿಯಲ್ಲಿ. ಇವತ್ತು ರಿಸಲ್ಟ್ ಬಂದಿದೆ. ನಂದು 620 ಮಾರ್ಕ್ಸ್ ಬಂದಿದೆ. ಪರ್ಸೆಂಟೇಜ್ ಅಂತಂದರೆ 99.2 ಬಂದಿದೆ. ಇದರಲ್ಲಿ ನಮ್ಮ ಸ್ಕೂಲವ್ರದ್ದು, ಟೀಚರ್ಸ್ದು, ಮ್ಯಾನೇಜ್ಮೆಂಟ್ದು, ನಮ್ಮ ಪ್ರಿನ್ಸಿಪಾಲ್ದು ಎಲ್ಲರದ್ದು ಎಫರ್ಟ್ಸ್ ಇದೆ ಮತ್ತು ನಮ್ಮ ತಂದೆ ತಾಯಿ ಎಲ್ಲರದ್ದು ಎಫರ್ಟ್ಸ್ ಇದೆ. ಅದಕ್ಕಾಗಿ ನನಗೆ ಭಾಳ ಖುಷಿ ಆಗುತ್ತಿದೆ. ಹಾಂ ಸರ್, ಮನೆಯಲ್ಲಿ ಸಾಯಂಕಾಲ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆಯವರೆಗೆ ಓದ್ತಾಯಿದ್ವಿ. ಮತ್ತು ಬೆಳಗ್ಗೆ ಸ್ಕೂಲ್ ಟೈಮಿಂಗ್ಸ್ ಅಂತಂದರೆ 8ರಿಂದ ಸಂಜೆ 6 ಗಂಟೆ ತನಕ ಸ್ಕೂಲ್ ಇರ್ತಿತ್ತು. ಅದಾದಮೇಲೆ ಮನೆಗೆ ಹೋಗಿ ಓದ್ತಾಯಿದ್ವಿ ಸರ್.
ಟೀಚರ್ಸ್ ಅವರೆಲ್ಲ ಭಾಳ ಸಪೋರ್ಟಿವ್, ಭಾಳ. ಹಾಗೆ ಈ ಒಂದು ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ವಿದ್ಯಾರ್ಥಿಗೆ ಸಿಹಿ ತಿನ್ನಿಸಿ ಎಲ್ಲ ಶಿಕ್ಷಕರು ಕೂಡ ಸಂತಸಗೊಂಡರು. ಈ ಸಂದರ್ಭದಲ್ಲಿ ಶಿಕ್ಷಕಿಯರು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. 11 ವರ್ಷದಿಂದ ಪ್ರಾಂಶುಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ 2013-14ರಿಂದ ಮೊದಲನೇ ಬ್ಯಾಚಿಂದ ಇದು 11ನೇ ಬ್ಯಾಚ್. ಇವಾಗ ಈ 2023-24ನೇ ಸಾಲಿನಲ್ಲಿ SLC ಕಂಪ್ಲೀಟ್ ಆಗಿದ್ದು, ಇದರಲ್ಲಿ ಪ್ರತಿ ವರ್ಷವೂ ನಾವು ಸ್ಟೆಪ್ ಬೈ ಸ್ಟೆಪ್ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದ್ದೀವಿ. ಎಲ್ಲ ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಮತ್ತು ಟೀಚರ್ಸ್ ಸಪೋರ್ಟಿಂದ ಮತ್ತು ನಮ್ಮ ಪೇರೆಂಟ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಈ ಸಲ ಸ್ಪೆಷಲಿ 100% ರಿಸಲ್ಟ್ ಬಂದಿದ್ದು ನಮ್ಮೆಲ್ರಿಗೂ ತುಂಬ ಖುಷಿ ತಂದಿರೋ ವಿಷಯ. ನಮ್ಮ ಮ್ಯಾನೇಜ್ಮೆಂಟ್ಗಾಗಲಿ, ಟೀಚರ್ಸ್ಗಾಗಲಿ, ಪೇರೆಂಟ್ಸ್ಗಾಗಲಿ ತುಂಬ ಅಂದರೆ ಹೇಳ್ಕೊಳ್ಳೋಕ್ಕಾಗದಿರೋಂಥ ಖುಷಿ ಈ ವರ್ಷ ನಮಗೆ ಈ ಎಕ್ಸಾಮಿನೇಷನ್ SLC 1 ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಟೀಚರ್ಸ್ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮತ್ತು ಎಕ್ಸಾಮ್ ಹತ್ತಿರ ಬಂದಂಗೆ 8 ಗಂಟೆ 8:30ವರೆಗೂ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ಸರಳವಾಗಿ, ನಿಧಾನವಾಗಿ ಮತ್ತು ಪ್ರಮುಖವಾಗಿ ವಿಷಯಗಳನ್ನು ಹೇಳಿಕೊಂಡು ಎಲ್ಲ ಹಂತದ ವಿದ್ಯಾರ್ಥಿಗಳಿಗೆ ಸಮಂಜಸವಾಗಿ ಮತ್ತು ಸರಳವಾಗಿ ಅವರಿಗೆ ಉತ್ತರ ಬರೆಯುವಂಥ ಒಂದು ವಿಧಾನವನ್ನು ಹೇಳಿಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದಾಗಿ ನಾವು ಒಳ್ಳೆ ಫಲಿತಾಂಶ ಪಡೆದಿದ್ವಿ ಈ ವರ್ಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷವೂ ಕೂಡ ನಾವು ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ. ಆದರೆ ಈ ವರ್ಷ ಬಹಳ ಸಂತೋಷದ ವಿಷಯ ಅಂದರೆ 100% ರಿಸಲ್ಟ್ ಬಂದಿರುವಂಥದ್ದು. ಮಕ್ಕಳು ತುಂಬ ಚೆನ್ನಾಗಿ ಓದ್ತಾಯಿದ್ರು. ಆಮೇಲೆ ನಮಗೆ ಸಹಾಯ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವೆಲ್ಲ ಶಿಕ್ಷಕ ವೃಂದದವರು ಕಾರ್ಯನಿರ್ವಹಿಸಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30 ಯಾವಾಗ 100% ಫಲಿತಾಂಶವನ್ನು ನಾವು ಪಡ್ಕೊಂಡಿದ್ದೇವೋ ಮುಂದಿನ ವರ್ಷದಿಂದ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗತ್ತೆ ಮತ್ತು ಉತ್ತಮವಾದಂಥ ಶಿಕ್ಷಣವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡ್ತೇವೆ ಎನ್ನುವಂಥ ಸಂತಸವನ್ನು ಕೂಡ ಶಿಕ್ಷಕರು ವ್ಯಕ್ತಪಡಿಸಿದ್ದು ಹೀಗೆ. Management have given me free hand to take all decisions, whatever we are doing for past 5 years and before. We got very good result every year, and this year we got 100% result. Every student got passed, and we got 620 out of 625. That is the greatest achievement we have done. So that is all. We all expect good result in the future as well. Very proud moment for us to our school as well as to our FBOD cluster also, because our school got the 100% result. Along with that, 620 is out of 625 what the Prem got, and it is a very happy moment and what we celebrated today. And I hope next year also we'll give the same result and expecting more than this. ಒಟ್ಟಿನಲ್ಲಿ 100% ಫಲಿತಾಂಶವನ್ನು ಪಡೆದುಕೊಂಡಂಥ ಶಾಲೆಗಳ ಸಾಲಿಗೆ ಈಗ ಹೆಬ್ಬಗೋಡಿಯ ವಿದ್ಯಾವಾಹಿನಿ ಶಾಲೆಯು ಕೂಡ ಸೇರ್ಪಡೆಯಾಗಿದೆ. ಮುಂದೆ ಬರುವಂಥ ಎಲ್ಲ ವರ್ಷಗಳಲ್ಲೂ ಕೂಡ ಇದೇ ರೀತಿಯಾದಂಥ ಉತ್ತಮ ಫಲಿತಾಂಶವನ್ನು ಪಡೆಯುವಂತಹ ಉತ್ತಮವಾದಂಥ ಶಿಕ್ಷಣವನ್ನು ಈ ಶಾಲೆ ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.